ನಿಮ್ಗೆ ರಾಯರು ತುಂಬಾ ಇಷ್ಟನಾ? ಅದಕ್ಕೋಸ್ಕರನೇ ನಿಮ್ಮ ಮನೆಯಲ್ಲಿ ನಿಮ್ಮನ್ನ ರಾಘವೇಂದ್ರ ಅಂತ ಹೆಸರಿಟ್ರ? ಇಲ್ಲ ನಂಗೆ ಗೊತ್ತಿಲ್ಲ. ನಂಗೆ ಏನಾಯ್ತು ಅಂದ್ರೆ ನಂಗೆ ಅಮ್ಮ ಹೇಳಿದ ಕತೆ ಇಲ್ಲ ಕಣ ಹೆಸರು ನೋಡಿ ಇಟ್ಟಿದ್ದು ಅಂತ. ಅಪ್ಪ ಹೇಳಿದ ಕತೆ ನಾನ್ ಹುಟ್ಟೋ ಟೈಮಲ್ಲಿ ರಾಯರು ಆರಾಧನೆ ನಡೀತಾ ಇತ್ತು, ನರಸಿಂಹಸ್ವಾಮಿ ಜಯಂತಿ ನಡೀತಾ ಇತ್ತು, ನಮ್ಮ ದೇವರಲ್ಲಿ ಕರ್ಗ ನಡೀತಾ ಇತ್ತು. ಮೂರು ದೊಡ್ಡ ಫಂಕ್ಷನ್ ಮಧ್ಯೆ ಹುಟ್ಟಿದ್ರು ನಾನು. ಆಗ ನಮ್ಮ ಮಾಮ ನೋಡ್ಕೊಂಡ್ ಬಂದ್ರಂತೆ, ರಾಯರ ಹರ್ಸ್ಕೊಂಡ್ ಬಂದಿದೆ ಗಂಡು ಹೋದ್ರೆ ರಾಯರ ಹೆಸರು ಅಂತ ರಾಘವೇಂದ್ರ ಅಂತ ಇಡಿ ಅಂದ್ರಂತೆ. ಸೊ ಹಂಗೆ ಇಟ್ರು ಅಂತ ಅಪ್ಪ ಹೇಳ್ತಾರೆ, ನಮ್ಮ ಹೇಳ್ತಾರೆ ಇಲ್ಲ ನೀನ್ ಜಾತ್ರೆಗೆ ರಾವ್ ಅಂತ ಅದಕ್ಕೆ ಇಟ್ರು ಅಂತಾರೆ. ಸೊ ಯಾವ ಸತ್ಯ ಯಾವ್ದು ಗೊತ್ತಿಲ್ಲ. ರಾಯರ ಆಶೀರ್ವಾದ. ರಾಯರ ಆಶೀರ್ವಾದ. ರಾಘವರು ಹೈಯೆಸ್ಟ್ ಡಬ್ಬಿಂಗ್ ಮಾಡಿದ್ರಲ್ಲಿ ತಗೊಂಡಿರೋ ಪೇಮೆಂಟ್ ಎಷ್ಟು ಹೇಳ್ಬೇಕಾ? 50,000. ಎಷ್ಟನೇ ಮಗ ನೀವು? ನಾನ್ ಮೊದಲನೇ ಮಗ. ತಂದೆ ತಾಯಿಗೆ ಅಂತಲ್ಲ, ನಮ್ಮ ಇಡೀ ವಂಶಕ್ಕೆ ಮೊದಲನೇ ಗಂಡು ಮಗ ನಾನು. ಲೆಕ್ಕಾಚಾರದಲ್ಲಿ ಈ ಕಡೆ ವಂಶಕ್ಕೂ ಆ ಕಡೆ ವಂಶಕ್ಕೂ ಮೊದಲನೇ ಗಂಡು ಮಗ ನಾನು. ಬಹಳ ಪ್ರೀತಿಯಿಂದ ಸಾಕಿದ್ರು, ಬಹಳ ಪ್ರೀತಿಯಿಂದ ನೋಡ್ಕೊಂಡ್ರು ಎಲ್ಲ ಫ್ಯಾಮಿಲಿಯಲ್ಲಿ. ಇಬ್ರೆ, ನಾನು ನನ್ನ ತಮ್ಮ. ಅವನು ಸಿವಿಲ್ ಇಂಜಿನಿಯರಿಂಗ್ ಮಾಡ್ಯಾನೆ. ಈಗ ಸಪರೇಟ್ ಆಗಿ ಓನ್ ಕಾಂಟ್ರಾಕ್ಟ್ ಅದು ಇದು ಕೆಲಸಗಳನ್ನ ಮಾಡಿಸ್ತಿದ್ದಾರೆ. ತಂದೆ ಟೈಲರಿಂಗ್ ಮಾಡ್ತಾರೆ. ಅವತ್ತಿಂದ ಟೈಲರಿಂಗ್ ಮಾಡ ಬೆಂಗಳೂರಿಗೆ ಏನಂತಾರೆ ದುಡ್ಡಿಲ್ಲ ಬಂದು ಟೈಲರಿಂಗ್ ಮಾಡಿ ನಮ್ಮನ್ನ ಜೀವನ ಸಾಗೋ ತರ ಮಾಡಿದ್ದು, ನಮ್ಗೆ ಎಜುಕೇಶನ್ ಕೊಟ್ಟಿದ್ದು ಎಲ್ಲವೂ ಕೊಟ್ಟಿದ್ದವ್ರೆ ನನ್ನ ತಂದೆ ತಾಯಿ. ಅವ್ರಿಗೆ ಎಷ್ಟು ಚಿರಋಣಿ ಆಗಿದ್ರು ಸಾಲಲ್ಲ, ಅವ್ರ ಬಗ್ಗೆ ಹೇಳಕ್ಕೂ ಆಗಲ್ಲ. ಇವತ್ತು ಮಾಡ್ತಾರೆ, ನಾನ್ ಬೇಡ ಅಂತೀನಿ, ಬೇಡಪ್ಪ ಸಾಕು ಇಷ್ಟು ದಿನ ಮಾಡಿದ್ಯಾ, ನಾನು ಈಗಿನ ಮಟ್ಟಿಗೆ ಒಂಚೂರು ಸಂಪಾದನೆ ಮಾಡಕ್ಕೆ ಶುರು ಮಾಡಿದ್ವಿ, ಚೆನ್ನಾಗಿ ನೋಡ್ಕೊಳ್ಳೋಣ, ಸಾಕು ಇರೋ ದಿನ ಆರಾಮಾಗಿರಿ ಅಂತ. ಮನೇಲಿ ಒಬ್ಬನೇ ಕೊಡಕಾರ ಅನ್ಕಿ ಒಬ್ಬನೇ ಕೊಡಕಾರ ನಾನು ಮಾಡೇ ಮಾಡಿದೀನಿ ಅಂತ. ಇವಾಗಲೂ ಒಂದ್ 2-3 ಅವರು ಮಷಿನ್ ನೋಡಿ ನಗ್ತಾನೂ ಇರ್ತೀರಿ. ತಂದೆ ತಾಯಿ ಅಂದಾಗ ಕಣ್ಣಂಚಲಿ ನಿಮ್ಗೆ ಆ ನೀರು ಕೂಡ ನಿಮ್ಗೆ ಇದಾಗ್ತಾ ಇದೆ. ಎಲ್ಲವನ್ನ ತೋರಿಸ್ಬಿಟ್ಟಿಯಾರ ನನ್ನ ತಂದೆ. ಫಸ್ಟ್ ಹೇಳ್ಕೊಟ್ಟಿದ್ದೆ ಎಲ್ಲರಿಗೂ ನಮಸ್ಕಾರ ಮಾಡ್ಬೇಕು ನಾನು. ನೋಡಿ ನೀವು ಕಲ್ಸ್ಕೊಟ್ಟಿದೆ ಬದುಕು. ಬಹಳ ಖುಷಿ ಆಗುತ್ತಣ್ಣ. ನೀವು ಅವ್ರು ಕೊಟ್ಟಂತ ನಿಮ್ಗೆ ಆ ಬಡವಳಿ ಅಷ್ಟೇ ಬೇಡ ಬೇಕಾಗಿರೋದು ನಿಮ್ಗೆ. ತಂದೆ ತಾಯಿಗೆ ಒಂದು ಒಳ್ಳೆ ಮಗನಾಗಬೇಕು. ಮಾಡ್ಬೋದು. ನನ್ನ ಮೊದಲನೇ ಗುರುಗಳು ನನ್ನ ರಾಜ್ಗುರು ಹೊಸಕೋಟೆ ಅಂತ, ಅವರ ರಂಗತಂಡದಲ್ಲಿ ಇದ್ದೀನಿ ನಾನು. ರಂಗಪಯಣ ಅಂತ ನಯನ ಸೂಡ ಮತ್ತು ರಾಜ್ಗುರು ಹೊಸಕೋಟೆ ಆಪ್ತ ಶಿಷ್ಯನಾಗಿದ್ದೆ. ಅಲ್ಲೊಂದು ಸುಮಾರು ನಾಟಕಗಳನ್ನ ಮಾಡಿದ್ವಿ, ಸುಮಾರು ಬ್ಯಾಕ್ ಸ್ಟೇಜ್ ಕೆಲಸಗಳು ಅದು ಇದೆಲ್ಲ ಮಾಡ್ತಾ ಬಂದ. ನನಗೆ ಯಾವಾಗಲೂ ಬೈಯೋರು, ಅಕ್ಕ ನೀನ್ ವಾಯ್ಸ್ ಚಿಕ್ಕದು ಕಣ, ಫಾಸ್ಟ್ ಆಗಿ ಮಾತಾಡ್ತೀಯ ಅಂತ. ಅಕ್ಕ ಹಿಂಗೆ ಹೇಳುತ್ತೆ ನಾವು ಮಾತಾಡ್ತಾರೆ ಅಂತ. ನೋಡಿ ನಾವ್ ಎಷ್ಟು ಮಾತಾಡ್ತೀನಿ, ನೀನ್ ಎಷ್ಟು ಫಾಸ್ಟ್ ಆಗಿ ಮಾತಾಡ್ತೀಯ, ಕಲ್ತ್ಕೋ ಅಂತ. ಆಮೇಲೆ ಒಂದ್ 2-3 ಕಡೆ ಅಲ್ಲೂ ಅವಮಾನಗಳಾಯ್ತು. ನನ್ನ ವಾಯ್ಸ್ ರೀಚ್ ಆಗ್ತಿಲ್ಲ, ನಾನು ಲೌಡಾಗಿ ಮಾತಾಡ್ತಿಲ್ಲ, ನಾನು ಪಾತ್ರಗಳು ಕಡಿಮೆ ಆಗೋಕೆ ಶುರು ಆಯ್ತು. ಚಿಕ್ಕ ಪಾತ್ರಗಳನ್ನೇ ಮಾಡ್ತಿದ್ದೆ. ಆಮೇಲೆ ಮೇಜರ್ ಕ್ಯಾರೆಕ್ಟರ್ಗಳು ನಾನು ವಾಯ್ಸ್ ಮೇಲೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ನೀವು ನಂಬಲ್ಲ, ನಮ್ ಜಿಂಕೆ ಪಾರ್ಕ್ ಪ್ರಾಕ್ಟೀಸ್ ಮಾಡ್ತಿದ್ವಿ. 4 ಗಂಟೆಗೆ ರಿಹರ್ಸಲ್ ಹೇಳೋಣ, 3:30 ಬರ್ತಿದ್ದೆ, 3 ಗಂಟೆಗೆ ಬರ್ತಿದ್ದೆ. ಬಂದು ಒಬ್ಬನೇ ನೋಡಿ ಕಿಚ್ಚ ಆಡ್ತಿದೆ, ಜೋರ ಕಿಚ್ಚು ವಾಯ್ಸ್ ಓಪನ್ ಆಗುತ್ತಂತೆ, ವಾಯ್ಸ್ ದೊಡ್ಡದಾಗುತ್ತಂತೆ, ಈ ತರದ ಏನೇನೋ ರೂಮರ್ಸ್ ಗಳನ್ನ ಕೇಳಿ ಈ ತರದೆಲ್ಲ ಮಾಡಿ ಸುಮಾರಾಗಿ ಒಂದ್ ಹತ್ಕೊಂಡ್ ಕೂತಿದಾಗ ಪ್ರಜ್ವಲ್ ಅಂತ ನನ್ನ ಸ್ನೇಹಿತರು, ಇವತ್ತು ಅವ್ರ ಸಿನಿಮಾದಲ್ಲಿ ಇದಾರೆ, ಆರ್ಟಿಸ್ಟ್. ಅವ್ರೇನು ಗೊತ್ತಾ, ನಾವು ಯಾಕೆ ಬೇಜಾರಲ್ಲಿದ್ದೀರಾ, ನನ್ನ ವಾಯ್ಸ್ ತುಂಬಾ ಚಿಕ್ಕದ ಚೆನ್ನಾಗಿಲ್ಲ, ನನಗೆ ಬೇಜಾರಾಗ್ತಿದೆ, ಹಂಗೆ ಅಂದ್ರೆ ನಿಮ್ಮಲ್ಲಿರೋದೇ ಪ್ಲಸ್. ಮುಸುರಿ ಕೃಷ್ಣಮೂರ್ತಿ ವಾಯ್ಸ್ ನೋಡಿದ್ರೆ ಹೆಂಗಿದೆ, ಇವ್ರ ವಾಯ್ಸ್ ಕೇಳಿದ್ರೆ ಹೆಂಗಿದೆ, ಟೆನ್ನಿಸ್ ಕೃಷ್ಣ ವಾಯ್ಸ್ ನೋಡಿದ್ರೆ ಹೆಂಗಿದೆ, ಇವರೆಲ್ಲ ವಾಯ್ಸ್ ನೋಡಿದ್ರೆ ಅವ್ರು ಅದನ್ನೇ ಪ್ಲಸ್ ಮಾಡ್ಕೊಂಡು ಜೀವನ ರೂಪಿಸ್ಕೊಂಡು ಸಾಧಕ ಬಿಡಿಯಾರಾಗು. ನಿಮ್ಮಲ್ಲಿರೋದೇ ಪ್ಲಸ್ ಮಾಡ್ಕೊಳ್ಳಿ. ಇವತ್ತೆಲ್ಲ ಒಂದಿನ ಅನ್ನ ತಿಂತೀರಾ ಅಂದಿರು. ನನಗೆ ಮಾತು ಇವತ್ತು ಡಬ್ಬಿಂಗ್ ಇಂದ ಅನ್ನ ತಿಂತೀನಿ, ಡಬ್ಬಿಂಗ್ ಇಂದ ದುಡ್ಡು ನೋಡ್ತಿದೀನಿ, ಗಾಡಿ ತಗೋತಿದೀನಿ, ಮನೆಯನ್ನು ಮಾಡ್ಕೋತಿದೀವಿ ಅಂದ್ರೆ ಹೌದಲ್ವಾ, ಸತ್ಯ ಅನ್ಸ್ಬಿಡು ನಮ್ಗೆ. ನಮ್ಗೆ ನೆಗೆಟಿವ್ ಪ್ಲಸ್ ಆಗೋದಲ್ಲ ಬಿಡು ಅಂತ. ಈಗ ಫಾಸ್ಟ್ ಆಗಿ ಮಾತಾಡೋದ್ರಿಂದನೇ ಫಾಸ್ಟ್ ಆಗಿ ಮಾತಾಡೋ ವಿಜಯ ಸೇತುಪತಿ ಹೋಯ್ತು ಅಂತ ಅಷ್ಟೇ ಡಬ್ಬಿಂಗ್ ಕೇಳಿದ್ರಲ್ಲ ರಾಜೇಶ್ ರಾಮನಾಥ್ ಸ್ಟುಡಿಯೋ ನಮ್ಮ ಅಲ್ಲಿ ನಂದು ರಘುವೀರ ಸಿನಿಮಾಗೆ ಡಬ್ ಮಾಡಕ್ ಹೋಗಿದೆ. ಆವಾಗ ಅವ್ರಿಗೆ ಒಂದು ಅನಿವಾರ್ಯತೆ ಇತ್ತು, ಯಾವ್ದೊಂದು ಪ್ರಾಜೆಕ್ಟ್ ಇತ್ತು, ಅರ್ಜೆಂಟ್ ವಾಯ್ಸ್ ಬೇಕಿತ್ತು. ನಾನು ಡಬ್ಬಿಂಗ್ ಅಲ್ಲಿ ಅವ್ರು ಹೇಳ್ತಿದ್ರು, ನಾನು ಅದನ್ನ ತಗೋತಾ ಇದ್ದೆ. ಹಂಗೆ ಸೂಪರ್ ಆಗಿ ಮಾಡಿದಿಲ್ಲ ಡಬ್ಬಿಂಗ್, ನಿಮ್ಮ ವಾಯ್ಸ್ ಚೆನ್ನಾಗಿದೆ ಅನ್ಬಿಟ್ರು. ಸರ್ ಫಸ್ಟ್ ಟೈಮ್ ಜೀವನದಲ್ಲಿ ಯಾರೊಬ್ಬರು ವಾಯ್ಸ್ ಚೆನ್ನಾಗಿದೆ ಅಂತ ನಮಸ್ಕಾರ ಸರ್ ನಿಮ್ಗೆ ಅಂದೆ. ಇಲ್ಲ ನಿಜವೂ ತುಂಬಾ ಚೆನ್ನಾಗಿದೆ, ನೀವು ಡಬ್ಬಿಂಗ್ ಟ್ರೈ ಮಾಡಿ ಅಂದ್ರು. ಆ ತರದೊಂದು ಪ್ರಪಂಚನೇ ನನಗೆ ಗೊತ್ತಿಲ್ಲ ಸರ್ ಅಂದೆ. ಇಲ್ಲ ನಾನು ಹೇಳ್ತೀನಿ, ನಂಬರ್ ಕೊಡಿ ಅಂದಿದ್ರಾ, ತಗೊಂಡ್ರು. ಹೋದ್ರೆ ನೆಕ್ಸ್ಟ್ ಡೇನೆ ಫೋನು, ಹಾಗಂದ್ರೆ ಅವ್ರು ಎಲ್ಲಿದ್ದೀರಾ ಸರ್, ಮನೇಲಿ ಇದೀನಿ ಅಂತ, ಬರಕಾಗಿದ್ದ ಸ್ಟುಡಿಯೋಗೆ ಒಂದು ಡಬ್ಬಿಂಗ್ ಕೆಲಸ ಇದೆ ಅಂತ. ಹೌದಾ ಇಷ್ಟು ಬೇಗ ಚೆನ್ನಾಗಿರೋ ಇಂಡಸ್ಟ್ರಿ ಇಷ್ಟು ಬೇಗ ಇವತ್ತು ನೋಡಿದ್ರೆ ನಾಳೆ ಕೆಲಸ ಅಂತ ಸರಿ ಅಂತ ಹೋದೆ. ಒಂದು ಪ್ರಾಜೆಕ್ಟ್ ಅರ್ಧ ಗಂಟೆಲಿ ಕೆಲಸ ಮಾಡಿದ. ಹೋದೆ, 4 ಡೈಲಾಗು 5 ಡೈಲಾಗ್ ಏನಾಯ್ತು, ಅವ್ರು ಹೇಳಿದ್ರು ಹಿಂಗ್ ತಗೊಳ್ಳಿ ಅಂತ, ಹಂಗೆ ತಗೊಂಡೆ. ಸೂಪರ್ ಬಂತು, ಚೆನ್ನಾಗಿ ಬಂತು ಅಂದ್ರು. ಅದರ ಅಲ್ಲಿ ಬಂದಿದ್ದು ಅವರು ವಾಯ್ಸ್ ಚೆನ್ನಾಗಿದೆ ಸರ್ ಅಂದ್ರು. ಇದು ಯಾರು ನಾನು ಹೊಸ ಕೇಳಿದ್ರೆ ಇಷ್ಟು ವರ್ಷದಲ್ಲಿ ಯಾರೋ ಅವ್ರಿಗೆ ಹೇಳ್ತೀರಲ್ಲ ಅಂತ ಆಚೆ ಬಂದೆ. ಬರ್ತೀನಿ ಸರ್ ಅಂದೆ, ತಗೊಂಡಿಸ್ಕೊಂಡೋಗಿದ್ರು. ಪೇಮೆಂಟ್ ನಾನು ಒಂದು 500 ರೂಪಾಯಿ ಕೊಡ್ತಾರೆ ಖುಷಿಗೆ ಅನ್ಕೊಂಡೆ. ಹೋದೆ, 4,500 ರೂಪಾಯಿ ಕೊಟ್ಟರು. 4,000 ಪೇಮೆಂಟ್, 500 ರೂಪಾಯಿ ಕನ್ವೆನ್ಸ್ ಇಟ್ಕೊಳ್ಳಿ. ಬಿರಿಯಾನಿ ಕೊಟ್ಟಂಗ ನನಗೆ ನನ್ ಬದುಕೆ ಬದಲಾವಣೆ ಸಂತೋಷ ನನಗೆ. ಯಾವ ಲೆವೆಲ್ ಆದ್ರೆ ನೀವು ನಂಬಲ್ಲ, ರೋಡಲ್ಲಿದ್ವಿ ನಾವು, ಏನು ಇಲ್ಲದೆ ಪಾರ್ಕಲ್ಲಿ ಕೂತ್ಕೊಂಡು ಏನು ಊಟ ಮಾಡಿದ್ರೆ ಕೂತಿದ್ವಿ, 1 ರೂಪಾಯಿ ಕಾಸಿಲ್ಲದೆ. ಮನೆ ಹೋದ್ರೆ ಮರ್ಯಾದಿರಲ್ಲ ಅಂತ, ಗಂಡು ಮಗ ದೊಡ್ಡ ಮಗ ಏನು ಮಾಡಿದೆ, ವಂಶ ದೊಡ್ಡ ಮಗ ಅಂತ ಏನು ಮಾಡಿದ್ರೆ ಸುಮ್ಮನೆ ಅಣ್ಣ ತಮ್ಮದಿರೆಲ್ಲ ದುಡಿಗೆ ಶುರು ಮಾಡಿದ್ದಾರೆ ಅಂತ ಮರ್ಯಾದಿರಲ್ಲ ಅಂತ ಹೇಳಿ ಎಲ್ಲ ಪಾರ್ಕಲ್ಲಿ ಕೂತು ಎಲ್ಲ ಕೆಲಸಕ್ಕೆ ಹೋಗಿದೆ ಅಂತ ಸುಳ್ಳು ಹೇಳ್ಕೊಂಡು ಈ ತರ ಎಲ್ಲ ಬಂದಿದ್ದಲ್ಲ ಇದೆ. ಆ ಟೈಮಲ್ಲಿ ನಮ್ಗೆ ಮೃಷ್ಟಾನ್ನ ಇದು 4 ಅಣ್ಣ ನಿಮ್ ಪಾದಕ್ಕೆ ನಮಸ್ಕಾರ ಅನ್ಬಿಡಿ ರವೀಂದ್ರನಿಗೆ, ನೆಕ್ಸ್ಟ್ ಏನೇ ಇದ್ರು ಹೇಳಿ ಅಂದೆ. ಶಿಲ್ಪ ಭಾಗವತರ ಅಂತ ಅವ್ರನ್ನ ನೆನ್ಸ್ಬೇಕು ನಾನು ಯಾವತ್ತು ಲೈಫಲ್ಲಿ. ಅವರು ನಂದು ಯಾವ್ದೋ ಪ್ರಾಜೆಕ್ಟ್ ಅಲ್ಲಿ ನೋಡಿ ಸೂಪರ್ ಡಬ್ ಮಾಡ್ತೇವೆ ನೀನು ಅಂತ ಹೇಳಿದ್ರು. ನೀನು ನಂಬರ್ ಕೊಡು ಅಂದ್ರು. ತಗೊಂಡು ಬೆಂಗಳೂರು ಎಷ್ಟು ಸ್ಟುಡಿಯೋ ಅಷ್ಟು ಸ್ಟುಡಿಯೋ ಸ್ಪ್ರೆಡ್ ಮಾಡ್ಬಿಟ್ಟು ಎಲ್ಲ ಕಡೆ ದೊಡ್ಡ ಫೋನ್ ಮಾಡಕ್ಕೆ ಶುರು ಮಾಡಿದ್ರು. ಶಿಲ್ಪ ನಂಬರ್ ಕೊಟ್ಟರು, ನೀವು ಡಬ್ಬಿಂಗ್ ಆರ್ಟಿಸ್ಟ್ ಅಂತ, ನಮ್ಮ ಸ್ಟುಡಿಯೋ ಬರ್ತೀರಾ ಅಂತ. ಹಂಗೆ ಜರ್ನಿ ಶುರು ಆಗಿ ಇವತ್ತು ಶಿಲ್ಪ ಮೇಡಮ್ನ ನಾನು ನಮಸ್ಕಾರ ಮಾಡ್ಲೇಬೇಕು. ಸೊ ಇದು ಡಬ್ಬಿಂಗ್ ಜರ್ನಿ ಶುರು ಆಗಿದ್ದು.